ನಾನೇ ನಾನೇ ನನಗೆಲ್ಲ ನಾನೇ ನನ್ನ ಮಾತು ಚಂದ. ಕರುಣೆಯ ಪೈರು ನಮ್ಮಿ ಪಾರು. ತುಂಬಾ ಚೆನ್ನಾಗಿದೆ. ಕಿತ್ಕೊಂಡು ತಿನ್ನೋದನ್ನ ಕೋತಿ ಬುದ್ಧಿ ಅಂತಾರೆ. ಅದ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಾನೇನೋ ಅಲ್ಲಿದ್ದದನ್ನ ಎತ್ಕೊಂಡು ತಿಂತಾ ಇದ್ದೀನಿ. ಆದ್ರೆ ನೀವು ಅವತ್ ನಾನು ಕಾಫಿ ಮಾಡ್ಬೇಕಾದ್ರೆ ಅದನ್ನ ಕಿತ್ಕೊಂಡು ಕುಡಿದ್ರಲ್ಲ, ನೆನಪಿದೆಯಾ? ಓ, ಏಟ್ಗೆ ಎದುರೇಟ ಕೊಡದೆ ಹೋದ್ರೆ ಬದುಕಕ್ಕಾಗಲ್ವಲ್ಲ. ನನ್ನ ದಾರಿಗೆ ಮುಳ್ಳಾಗ್ಬೇಡ, ಕಿತ್ತು ಬಿಸಾಕ್ತೇನೆ. ಚಿಕ್ಕಮ್ಮ, ನೀವು ತಲೆ ತಗ್ಸಿ ನಡೆಯೋರಲ್ಲ, ತಲೆ ಎತ್ತಿ ಅಹಂಕಾರದಿಂದ ನಡೆಯೋರು. ನಿಮ್ ಕಾಲಿಗೆ ಹೇಗ್ ಮುಳ್ಳಾಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಭವಾನಿ, ಅತ್ತೆ, ಚೈತ್ರು, ಸ್ಯಾಂಡ್ವಿಚ್ ತಿಂತೀಯಾ? ಅತ್ತೆ, ದೇವ್ರ ಹತ್ರ ಹೋಗಿರೋರು ಮತ್ತೆ ವಾಪಸ್ ಬರ್ತಾರಾ? ಹೌದು ಪುಟ, ಸತ್ತವರು ಮತ್ತೆ ಆತ್ಮಗಳಾಗಿ ಬರ್ತಾರೆ. ಅವ್ರಿಗೆ ಯಾರು ಇಷ್ಟ ಇರಲ್ವೋ ಅವ್ರುಗಳಿಗೆ ಚಿತ್ರ ಹಿಂಸೆ ಕೊಡ್ತಾರೆ. ಹೌದು ಚೈತು, ಈ ಮನೆಯಲ್ಲೇ ಒಂದ್ ದೆವ್ವ ಇದೆ, ನಿನಗ್ ಗೊತ್ತಾ? ಚಿರುನಾ? ಅದು ಈ ಮನೆಯಲ್ಲೇ ಇರುತ್ತೆ. ಸುತ್ತಾಡ್ಕೊಂಡು ಕಿತಾಪತಿ ಮಾಡ್ತಾನೆ ಇರುತ್ತೆ. ಏಯ್, ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿದ್ಯಾನೆ. ಅಯ್ಯೋ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ಯಾಕೆ ನೋಡ್ತೀರಾ ಚಿಕ್ಕಮ್ಮ? ನಾನ್ ಸುಮ್ನೆ ಹೀಗೆ ಜನರಲ್ ಆಗಿ ಹೇಳ್ದೆ ಅಷ್ಟೇ. ಈ ಮನೇಲಿ ಎಲ್ರನ್ನೂ ಎದುರಿಸೋದು ಒಂದೇ, ಭವಾನಿನ ಎದುರಿಸೋದು ಒಂದೇ. ಮೊದಲು ಇವಳಿಂದ ಕೈ ತೊಳ್ಕೋಬೇಕು. ಚೈತು, ಬಾಯ್. ನೋಡು, ಈ ದೆವ್ವ, ಭೂತ, ಪೀಡೆ, ಪಿಶಾಚಿ ಇಂಥದ್ದೇನು ಇರಲ್ಲ ಕಂದ. ನಾನು ಸುಮ್ಮನೆ ಚಿಕ್ಕಮ್ಮನ್ನ ಹೆದರಿಸೋದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ನೀನೇನು ಹೆದರ್ಕೋಬೇಡ, ಓಕೆ? ಒಂದ್ಸಲ ದೇವ್ರ ಹತ್ರ ಹೋದವರು ಇನ್ಯಾವತ್ತೂ ವಾಪಸ್ ಬರಲ್ಲ.